ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ 16ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಜಸ್ಟ್ 3 ಸಿಂಪಲ್ ಡಾಕ್ಯುಮೆಂಟ್ಸ್ಗಳು ಇದ್ರೆ ಸಾಕು. ನಿಮಗೆ ತಿಂಗಳ ಒಂದಲ್ಲ ಎರಡಲ್ಲ 30,000 ರೂಪಾಯಿಂದ ಹಿಡಿದು 70,000 ರೂಪಾಯಿ ತನಕ ನಿಮಗೆ ವಾರ್ಷಿಕವಾಗಿ ಉಚಿತವಾಗಿ ಹಣ ಸಿಗುತ್ತೆ. ಹೌದು ಸ್ನೇಹಿತರೆ, ವಾರ್ಷಿಕವಾಗಿ ಒಂದೇ ಕುಟುಂಬದಲ್ಲಿರೋರಿಗೆ 35,000 ರೂಪಾಯಿಂದ 75,000 ರೂಪಾಯಿ ತನಕ ಈ ಸ್ಕೀಮ್ನ ಅಡಿಯಲ್ಲಿ ಹಣ ಸಿಗುತ್ತೆ. ಇದು APL ರೇಷನ್ ಕಾರ್ಡ್ ಇರುವ ಕುಟುಂಬಕ್ಕೂ ಸಿಗುತ್ತೆ, BPL ರೇಷನ್ ಕಾರ್ಡ್ ಇರುವ ಕುಟುಂಬಕ್ಕೂ ಸಿಗುತ್ತೆ, ಹಾಗೆಯೇ ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಕುಟುಂಬಕ್ಕೂ 75,000 ರೂಪಾಯಿ ತನಕ ಉಚಿತವಾಗಿ ಹಣ ಸಿಗ್ತಾ ಇದೆ. ಸೊ ಇಲ್ಲಿ ನಾನು ಸುಮ್ಮನೆ ಹೇಳ್ತಿಲ್ಲ ಅಥವಾ ಸುಳ್ಳು ಮಾಹಿತಿಯನ್ನು ನಾನು ಕೊಡ್ತಾ ಇಲ್ಲ ಸ್ನೇಹಿತರೆ. ವಿತ್ ಪ್ರೂಫು ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ 75,000 ರೂಪಾಯಿ ಹಣ ಹೇಗೆ ಸಿಗುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕೊನೆವರೆಗೂ ನೋಡಿ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಅದು ಏನು ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಬೇರೆ ಅಪ್ಡೇಟ್ಸ್ಗಳು ಬಂದಿವೆ, ಅದೆಲ್ಲನೂ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನಲ್ಲಿ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಅದೇನಪ್ಪ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿಯವರೆಗೂ ಒಟ್ಟಾರೆ 14ನೇ ಕಂತಿನ ಹಣದವರೆಗೂ ಮಾತ್ರ ಹಣ ಬಂದಿದೆ. ಅಂದರೆ ಒಟ್ಟು 90% ಮಹಿಳೆಯರಿಗೆ ಮಾತ್ರ 14ನೇ ಕಂತಿನ ಹಣ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಸೊ ಹಾಗೆಯೇ ಕೆಲವೊಬ್ಬರಿಗೆ 9ನೇ ಕಂತಿನವರೆಗೂ ಹಣ ಬಂದು ಆಮೇಲೆ ಸ್ಟಾಪ್ ಆಗಿದೆ. ಹಾಗೆಯೇ ಕೆಲವರಿಗೆ 10ನೇ ಕಂತು, 12ನೇ ಕಂತು, 13ನೇ ಕಂತು ಹೀಗೆ ಹಣ ಬಂದು ಸ್ಟಾಪ್ ಆಗಿದೆ. ಮುಂದಕ್ಕೆ ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದಿರುವುದಿಲ್ಲ. ಸೊ ಇವರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಹೌದು, ಏನು ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಮುಂದಕ್ಕೆ ಬರಲಿದೆ. ಅದಕ್ಕಿಂತ ಮುಂಚೆ 15ನೇ ಕಂತಿನ ಹಣ ಬರುತ್ತೆ. ಹಾಗೆಯೇ ಮುಂದಕ್ಕೆ ಬರುವ 16ನೇ ಕಂತಿನಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆಯೋ, ಅಂದರೆ 14 ಇರ್ಬೋದು, 10 ಇರ್ಬೋದು, 9 ಹೀಗೆ ಪೆಂಡಿಂಗ್ ಹಣ ಇದೆಯೋ ಅದೆಲ್ಲನೂ ಕ್ಲಿಯರ್ ಮಾಡಿ ಪೆಂಡಿಂಗ್ ಇರುವ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ. ಸೊ ಈ ಸುದ್ದಿ ಗೃಹಲಕ್ಷ್ಮಿ ಯೋಜನೆಯ ಹಳೆಯ ಕಂತುಗಳ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಹಾಗೆಯೇ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅದೇನಪ್ಪ ಅಂದರೆ, ನಿಮಗೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಸ್ಕೀಮ್ನ ಅಡಿಯಲ್ಲಿ ಹೇಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರ್ತಾ ಇದೆಯೋ ಅದರ ಜೊತೆಗೆ ನಿಮಗೆ ವಾರ್ಷಿಕವಾಗಿ 35,000 ರೂಪಾಯಿಂದ 75,000 ರೂಪಾಯಿ ತನಕ ಉಚಿತವಾಗಿ ಹಣ ಬರುತ್ತೆ. ಹೌದು, ಅದು ಹೇಗೆ ಬರುತ್ತೆ, ಯಾರಿಗೆಲ್ಲ ಬರುತ್ತೆ, ವಿತ್ ಪ್ರೂಫ್ ಲೈವ್ ವಿಡಿಯೋ ನಾನು ನಿಮಗೆ ತೋರಿಸ್ತಿದ್ದೀನಿ. ಇದು ಸುಳ್ಳು ಮಾಹಿತಿ ಅಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಈ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳಬೇಡಿ, ಓಕೆನಾ. ಸೊ ಈಗ ಇಲ್ಲಿ ಜಸ್ಟ್ 3 ಸಿಂಪಲ್ ಡಾಕ್ಯುಮೆಂಟ್ಸ್ಗಳು ಇದ್ದರೆ ಸಾಕು. ನಿಮಗೆ ವಾರ್ಷಿಕವಾಗಿ 35,000 ರೂಪಾಯಿಂದ 75,000 ರೂಪಾಯಿ ತನಕ ಉಚಿತವಾಗಿ ಹಣ ಸಿಗುತ್ತೆ. ಅಂದರೆ ಯಾರ ಹತ್ರ BPL ರೇಷನ್ ಕಾರ್ಡ್ ಇದೆಯೋ ಅವ್ರಿಗೂ ಸಿಗುತ್ತೆ, APL ರೇಷನ್ ಕಾರ್ಡ್ ಇದೆಯೋ ಅವ್ರಿಗೂ ಸಿಗುತ್ತೆ, ಹಾಗೆಯೇ ಅಂತ್ಯೋದಯ ರೇಷನ್ ಕಾರ್ಡ್ ಇದೆಯೋ ಅವ್ರಿಗೂ ಬರೋಬ್ಬರಿ ನಿಮ್ಮ ಖಾತೆಗಳಿಗೆ ವಾರ್ಷಿಕವಾಗಿ 35,000 ರೂಪಾಯಿಂದ 75,000 ರೂಪಾಯಿ ತನಕ ಹಣ ಸಿಗುತ್ತೆ ಸ್ನೇಹಿತರೆ. ಸೊ ಈ ಹಣ ಯಾರಿಗೆ ಸಿಗುತ್ತೆ ಅಂದರೆ ಸ್ನೇಹಿತರೆ, ಇದು ಗೃಹಲಕ್ಷ್ಮಿಯರ ಮಕ್ಕಳಿಗೆ ಸಿಗುತ್ತೆ. ಹೌದು, ಇದು ಬಂದು ಗೃಹಲಕ್ಷ್ಮಿಯರ ಮಕ್ಕಳಿಗೆ ಅವರ ಮಕ್ಕಳ ಅಕೌಂಟಿಗೆ ಈ ಹಣ 35,000 ರೂಪಾಯಿಂದ 75,000 ರೂಪಾಯಿ ತನಕ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಈ ಹಣ ಯಾವ ರೀತಿ ಸಿಗುತ್ತೆ, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಅಂದರೆ ಸ್ನೇಹಿತರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಕೆಲವೊಂದು ಅರ್ಹತೆಗಳಿದೆ. ಆ ಅರ್ಹತೆ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಗೃಹಿಣಿಯರ ಮಕ್ಕಳು ಕನಿಷ್ಠ PUC ಪಾಸ್ ಆಗಿರಬೇಕು. ಹೌದು, ಅವರು ಕನಿಷ್ಠ PUCಯಲ್ಲಿ 2023-24ನೇ ಇಸ್ವಿಯಲ್ಲಿ ಕನಿಷ್ಠ 55% ಅಂಕವನ್ನು ಪಡೆದು ಪಾಸಾಗಿದ್ದರೆ ಸಾಕು. ಹೌದು, 55% ಅಂಕವನ್ನು ಪಡೆದು ಪಾಸಾಗಿರೋ ವಿದ್ಯಾರ್ಥಿಗಳಿಗೂ ಈ ಸ್ಕೀಮ್ ಅಡಿಯಲ್ಲಿ 30,000 ರೂಪಾಯಿಂದ 75,000 ರೂಪಾಯಿ ತನಕ ಸ್ಕಾಲರ್ಶಿಪ್ಪನ್ನು ಪಡೆಯಬಹುದು. ಸೊ ಆ ವಿದ್ಯಾರ್ಥಿಗಳು PUCಯಲ್ಲಿ ಪಾಸಾಗಿ ಮುಂದಿನ ವಿದ್ಯಾಭ್ಯಾಸದಲ್ಲಿ ವ್ಯಾಸಂಗ ಮಾಡ್ತಿರಬೇಕು. MCOM ಇರಬಹುದು, MA ಇರಬಹುದು, MTech, MBA. ಸೊ ಈ ರೀತಿಯಾದ ವಿದ್ಯಾಭ್ಯಾಸದಲ್ಲಿ ತೊಡಗಿರುವಂತಹ ವಿದ್ಯಾರ್ಥಿಗಳಿಗೆ ಈ ಸ್ಕೀಮ್ ಅಡಿಯಲ್ಲಿ 30,000 ರೂಪಾಯಿಂದ 70,000 ರೂಪಾಯಿ ಹಣ ಸಿಗುತ್ತೆ. ಹಾಗೆಯೇ ಅರ್ಜಿದಾರನ ಕುಟುಂಬದ ವಾರ್ಷಿಕ ಆದಾಯ 7,50,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಹಾಗೆಯೇ ವಿದ್ಯಾರ್ಥಿಯು ಹಿಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಅಂದರೆ
PUCಯಲ್ಲಿ 55% ಅಂಕ ಪಡೆದು ಉತ್ತೀರ್ಣ ಆಗಿರಬೇಕು. ನಂತರ ಕಳೆದ 3 ವರ್ಷಗಳಲ್ಲಿ ಅವರ ಕುಟುಂಬವು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರಬೇಕು. ಅಂದರೆ ಸ್ನೇಹಿತರೆ, ಈ ಸ್ಕೀಮ್ ಬಂದು ಯಾವ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತೋ ಅಂಥ ವಿದ್ಯಾರ್ಥಿಗಳಿಗೆ ಈ ಸ್ಕೀಮಿನ ಬೆನಿಫಿಟ್ಸ್ ಆಗುತ್ತೆ. ಸೊ ನಂತರ ಈ ಸ್ಕೀಮ್ಗೆ ಅರ್ಜಿ ಹಾಕುವಂಥವ್ರು ಭಾರತೀಯ ಪ್ರಜೆ ಆಗಿರಬೇಕು. ಬೆನಿಫಿಟ್ಸ್ಗಳು: ಸಾಮಾನ್ಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿ ಸಿಗುತ್ತೆ. ಹಾಗೆಯೇ ವೃತ್ತಿಪರ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 75,000 ಸಿಗುತ್ತೆ. ಹೌದು, ಯಾವ ವಿದ್ಯಾರ್ಥಿಗಳು PUCಯಲ್ಲಿ 55% ಅಂಕ ಪಡೆದು ಸಾಮಾನ್ಯ ಸ್ನಾತಕೋತ್ತರ ಪದವಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 35,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೆಯೇ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ 75,000 ಸ್ಕಾಲರ್ಶಿಪ್ ಸಿಗುತ್ತೆ ಸ್ನೇಹಿತರೆ. ನಂತರ ಡಾಕ್ಯುಮೆಂಟ್ಸ್ಗಳು ಏನಾಗಬೇಕಂದ್ರೆ, ಡಾಕ್ಯುಮೆಂಟ್ಸ್ಗಳು ಏನಪ್ಪ ಅಂದರೆ ಪಾಸ್ಪೋರ್ಟ್ ಹಳದಿಯ ಫೋಟೋಸ್ಗಳು, ಹಿಂದಿನ ಅಂಕಪಟ್ಟಿಗಳು, ಮಾರ್ಕ್ಸ್ ಕಾರ್ಡ್, ಹಾಗೆಯೇ 2023-24ನೇ ಸಾಲಿನ ವಿದ್ಯಾಭ್ಯಾಸ ಮಾಡಿರುವ ಮಾರ್ಕ್ಸ್ ಕಾರ್ಡ್, ಅಂಕಪಟ್ಟಿ ಬೇಕಾಗುತ್ತೆ. ಗುರುತಿನ ಪುರಾವೆ ಅಂದರೆ ಆಧಾರ್ ಕಾರ್ಡು ಅಥವಾ ವೋಟರ್ ID ಅಥವಾ DL. ಪ್ರೆಸೆಂಟ್ ಅವರು ಯಾವ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ರೋ ಆ ಕಾಲೇಜಿನ ಐಡೆಂಟಿ ಕಾರ್ಡ್ ಅಥವಾ ಅಡ್ಮಿಷನ್ ಕೊಟ್ಟಿರುವಂಥ ಅಡ್ಮಿಷನ್ ಫೀಸ್ನ ರಿಸಿಪ್ಟ್ಸು. ಇವಿಷ್ಟು ಬೇಕಾಗುತ್ತೆ. ಅಥವಾ ID ಕಾರ್ಡು. ನಂತರ ಅರ್ಜಿದಾರನ ಬ್ಯಾಂಕಿನ ಪಾಸ್ಬುಕ್ಕು ಅಥವಾ ಕ್ಯಾನ್ಸಲ್ಡ್ ಚೆಕ್. ಇದೇನಕ್ಕೆ ಅಂದರೆ ಇದೇ ಬ್ಯಾಂಕಿನ ಪಾಸ್ಬುಕ್ಕಿಗೆ ಸ್ಕಾಲರ್ಶಿಪ್ ಅಮೌಂಟ್ ಸೆಂಡ್ ಆಗುತ್ತೆ. ನಂತರ ಅವರ ಕುಟುಂಬದಲ್ಲಿ ಏನಾದರೂ ಕಳೆದ 3 ವರ್ಷಗಳಲ್ಲಿ ಆರ್ಥಿಕ ಬಿಕ್ಕಟ್ಟಿನ ಸಮಸ್ಯೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿ. ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಈ ಸ್ಕೀಮ್ ಬೇಕಾಗುತ್ತೆ. ಈ ಸ್ಕೀಮ್ ಅದು ಯಾವುದಪ್ಪ ಅಂದರೆ, ಇದು ಬಂದು ಸ್ಕೀಮ್ ಹೆಸರು ಬಂದು ಇಲ್ಲಿ ನೀವು ನೋಡಬಹುದು HDFC ಬ್ಯಾಂಕ್ ಪರಿವರ್ತನಾಸ್ ECSC ಪ್ರೋಗ್ರಾಮ್ 2024-25. ಈ ಸಾಲಿನಲ್ಲಿ ವಿದ್ಯಾರ್ಥಿಗಳು 75,000 ತನಕ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುವಂಥ ಮಾಹಿತಿಯಾಗಿರುತ್ತೆ. ಹೌದು, ಯಾರು ಬಡ ವಿದ್ಯಾರ್ಥಿಗಳು ಇರ್ತಾರೆ, ಅವರ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದು ವಿದ್ಯಾಭ್ಯಾಸನ ಮಾಡಲು ಯಾರಿಗೆ ಕಷ್ಟ ಆಗ್ತಿದೆಯೋ ಅಂಥ ವಿದ್ಯಾರ್ಥಿಗಳಿಗಂತಲೇ HDFC ಬ್ಯಾಂಕಿನವರು ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು, ನೀವಿಲ್ಲಿ ನೋಡಬಹುದು 1ರಿಂದ 12ನೇ ತರಗತಿಯ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಡಿಪ್ಲೊಮೊ, IT, ಪಾಲಿಟೆಕ್ನಿಕ್ ಮತ್ತು UG ಮತ್ತು PG ಇಂತಹ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಿದ್ದರೂ ಕೂಡ ಈ ಸ್ಕೀಮ್ ಅಡಿಯಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ಸ್ನೇಹಿತರೆ. ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು ಇದು ನೆಕ್ಸ್ಟ್ ಬರುವ 31 ಡಿಸೆಂಬರ್ 2024. ಹೌದು, ಡಿಸೆಂಬರ್ 31ರೊಳಗೆ ಯಾವ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ತೊಂದರೆ ಆಗ್ತುಂಟೋ ಅಂತಹ ವಿದ್ಯಾರ್ಥಿಗಳು ಈ ಸ್ಕೀಮ್ಗೆ ಅರ್ಜಿ ಹಾಕಿ ಈ ಸ್ಕೀಮ್ ಅಡಿಯಲ್ಲಿ ಬೆನಿಫಿಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಈ ಸ್ಕೀಮ್ಗೆ ಅರ್ಜಿ ಹಾಕೋದು ಹೇಗೆ ಅಂದರೆ, ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ನ ಲಿಂಕ್ನ ಬಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ತುಂಬ ಸುಲಭವಾಗಿ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ. ಈ ವಿಡಿಯೋ ಯಾವ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಬೇಕು ಅಂತ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ರು, ಆ ಕುಟುಂಬದಲ್ಲಿ ಫೈನಾನ್ಷಿಯಲ್ ಸಮಸ್ಯೆ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಸ್ಕೀಮ್ ತುಂಬಾ ಅನುಕೂಲ ಆಗುತ್ತೆ. ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಹತ್ತಿರದ ಬಂಧು ಬಳಗ ಗೊತ್ತಿರುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಶೇರ್ ಬಡ ವಿದ್ಯಾರ್ಥಿಯ ಬಾಳಲ್ಲಿ ಬೆಳಕು ಮೂಡುತ್ತೆ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್, ವಾಟ್ಸಪ್ ಎಲ್ಲದರಲ್ಲೂ ಶೇರ್ ಮಾಡಿ. ನೀವು ಮಾಡುವ ಒಂದೇ ಒಂದು ಶೇರ್ ಬಡ ವಿದ್ಯಾರ್ಥಿಯ ಬಾಳಲ್ಲಿ ಬೆಳಕು ಮೂಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆಯೇ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.